ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಹಿನ್ನೆಲೆ ತುಮಕೂರಿನಲ್ಲಿ 3ನೇ ವರ್ಷದ ಸಾಧನಾ ಸಮಾವೇಶವನ್ನ ಆಯೋಜಿಸಲಾಗಿದೆ. ಪ್ರಗತಿಯತ್ತ ಕರ್ನಾಟಕ ಸೇವೆ ಸಮರ್ಪಣೆ ಸಮಾರಂಭ ನಡೆಯುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು. ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಿ ಇಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗ್ತಾ ಇದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸೇರಿದಂತೆ ಕೆಲ ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮೇ 20ರಂದು ಅಂದ್ರೆ ನಾಳೆ 3 ವರ್ಷ ಪೂರೈಸ್ತಾ ಇರುವಂತಹ ಹಿನ್ನೆಲೆ ತುಮಕೂರಿನಲ್ಲಿ 3ನೇ ವರ್ಷದ ಸಾಧನೆಯ ಪ್ರಗತಿಯತ್ತ ಕರ್ನಾಟಕ ಸೇವೆ ಸಮರ್ಪಣೆ ಸಮಾರಂಭವನ್ನು ಆಯೋಜಿಸಲಾಗಿದೆ. ತುಮಕೂರಿನ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಈ ಸಾಧನಾ ಸಮಾವೇಶ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮವನ್ನ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಲಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಕೈಗೊಳ್ಳಲಿರುವಂತಹ 682 ಕೋಟಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆಯ ಶಂಕುಸ್ಥಾಪನೆ ಕೂಡ ನೆರವೇರುತ್ತೆ. ವಿವಿಧ ಇಲಾಖೆಯ ಲಕ್ಷಾಂತರ ಫಲಾನುಭವಿಗಳಿಗೆ ಸವಲತ್ತು ಸೌಲಭ್ಯ ವಿತರಣೆ ಕೂಡ ಆಗುತ್ತೆ. ಸಾಂಕೇತಿಕವಾಗಿ 20,000 ಮಂದಿಗೆ ಕಂದಾಯ ಗ್ರಾಮ ಯೋಜನೆಯ ಅಡಿ ಹಕ್ಕುಪತ್ರ ವಿತರಣೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸರ್ಕಾರದ ಎಲ್ಲ ಸಚಿವರು, ಶಾಸಕರು, ಎಂಎಲ್ಸಿಗಳು ಭಾಗಿಯಾಗಲಿದ್ದಾರೆ. ಇಂಗ್ಲೆಂಡ್ನಿಂದ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾಡಳಿತಕ್ಕೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಪ್ರಮಾಣ ಪತ್ರ ಪ್ರದಾನ ಕೂಡ ಆಗುತ್ತೆ. ಸರ್ಕಾರದ ಸಾಧನೆ ಸಂಭ್ರಮ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತದಿಂದ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಕೂಡ ಆಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ನಾಳೆ ತುಮಕೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಇರುವಂತದ್ದು, ಅದಕ್ಕಾಗಿ ಯಾವೆಲ್ಲ ರೀತಿಯಾಗಿ ತಯಾರಿಗಳು ನಡೀತಾ ಇವೆ? ಕರ್ನಾಟಕ ಒಂದು ರಾಜ್ಯ ಸರ್ಕಾರಕ್ಕೆ ನಾಳೆಗೆ ಒಂದು 20ನೇ ತಾರೀಕು ನಾಳೆಗೆ ಒಂದು 3 ವರ್ಷ ಒಂದು ಪೂರೈಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರಿನಲ್ಲಿ ಒಂದು ಸರ್ಕಾರದ ಒಂದು ಸಾಧನೆ ಒಂದು ಸಂಭ್ರಮಾಚರಣೆ ನಡೀತಾ ಇರ್ತಕ್ಕಂಥದ್ದು. ಏನು ತುಮಕೂರಿನಲ್ಲಿ ಒಂದು ಪ್ರಗತಿಯತ್ತ ಒಂದು ಕರ್ನಾಟಕ ಸೇವೆ ಸಮರ್ಪಣೆ ಅಂತ ಹೇಳಿ ಒಂದು ಸಮಾರಂಭವನ್ನ, ಒಂದು ಬೃಹತ್ ವೇದಿಕೆಯ ಒಂದು ಸಮಾರಂಭವನ್ನ ಇವತ್ತು ಏರ್ಪಡಿಸಿರ್ತಕ್ಕಂಥದ್ದು. ಸುಮಾರು ಒಂದು 2 ಲಕ್ಷ ಜನರನ್ನ, ಒಂದು ಜಿಲ್ಲೆಯ ಜನರನ್ನ ಸೇರಿಸಿ ಒಂದು ಬೃಹತ್ ಒಂದು ಸರ್ಕಾರದ ಒಂದು ಸಾಧನೆಯ ಒಂದು ಸೇವೆಯನ್ನ ಸಮರ್ಪಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಏನು ಸುಮಾರು ರಾಜ್ಯದ ಎಲ್ಲ ಸಚಿವರು ಮತ್ತು ಶಾಸಕರುಗಳು ಎಲ್ಲರೂ ಕೂಡ ಒಂದು ಭಾಗಿಯಾಗ್ತಾ ಇದ್ದಾರೆ. ಇದು ಸರ್ವ ಪಕ್ಷಗಳನ್ನು ಸೇರಿದಂತೆ ಎಲ್ಲ ಶಾಸಕರನ್ನು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ತುಮಕೂರು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಒಂದು ಬೃಹತ್ ಒಂದು ವೇದಿಕೆ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಏನು ಜಿಲ್ಲೆಯ ಮೂಲೆ ಮೂಲೆಯಿಂದನೂ ಕೂಡ ಜನರನ್ನ ಕರ್ತರ್ಲಿಕ್ಕೆ ಒಂದು ಬಸ್ಗಳನ್ನು ಕೂಡ ಒಂದು ಕಳಿಸಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೆಚ್ಚು ಜನರನ್ನ ಸೇರಿಸಿ ಒಂದು ಜಿಲ್ಲೆಯ ಏನು ಇದುವರೆಗೂ ಏನೆಲ್ಲ ಸೌಲಭ್ಯಗಳು ಇದಾವೆ ಆ ಎಲ್ಲಾ ಸೌಲಭ್ಯಗಳನ್ನು ಇವತ್ತು ಒಂದೇ ದಿನ ಎಲ್ಲ ಒಂದು ಫಲಾನುಭವಿಗಳಿಗೆ ಒಂದು ವಿತರಣೆ ಮಾಡುವಂತ ಒಂದು ಕೆಲಸ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮ ಒಂದು 11 ಗಂಟೆಗೆ ಈಗ ಶುರುವಾಗ್ತಾ ಇರ್ತಕ್ಕಂಥದ್ದು. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. 11 ಗಂಟೆಗೆ ಒಂದು ವೇದಿಕೆ ಕಾರ್ಯಕ್ರಮ ಒಂದು ಉದ್ಘಾಟನೆಯನ್ನ ಮಾಡ್ತಾರೆ. ಬಳಿಕ ಒಂದು 680 ಕೋಟಿಯಷ್ಟು ಅನುದಾನಗಳನ್ನ ಏನು ಶಂಕುಸ್ಥಾಪನೆ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದು ಶಂಕುಸ್ಥಾಪನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಜಿಲ್ಲೆಯಲ್ಲಿ ಏನು ಒಂದು ಪೌತಿ ಖಾತೆ ಒಂದು ಆಂದೋಲನ ಏನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿತ್ತು, ಈ ಒಂದು ಪೌತಿ ಖಾತೆ ಆಂದೋಲನದಲ್ಲಿ ಜಿಲ್ಲೆ ಒಂದು ಯಶಸ್ವಿಯಾಗಿ ಒಂದು ಇದನ್ನ ಆಂದೋಲನವನ್ನ ಕೈಗೊಂಡಿರ್ತಕ್ಕಂಥದ್ದು. ಇದಕ್ಕೆ ಸುಮಾರು 1,50,000 ಜನರಿಗೆ ಒಂದು ಪೌತಿ ಖಾತೆ ಒಂದು ಆಂದೋಲನದ ಮೂಲಕ ಒಂದು ಖಾತೆಗಳನ್ನ ಮಾಡಿಕೊಟ್ಟಿತ್ತು. ಇದು ಒಂದು ಗಿನ್ನಿಸ್ ರೆಕಾರ್ಡ್ಗೂ ಕೂಡ ಒಂದು ಜಿಲ್ಲೆ ಒಂದು ಪಾತ್ರ ಆಗಿರ್ತಕ್ಕಂಥದ್ದು, ಒಂದು ದಾಖಲೆಯನ್ನು ಕೂಡ ಮಾಡಿದೆ. ಇದಕ್ಕೆ ಒಂದು ಏನು ಇದೇ ಕಾರ್ಯಕ್ರಮದಲ್ಲಿ ಒಂದು ಲಂಡನ್ ನಿಂದ ಒಂದು ಗಿನ್ನಿಸ್ ದಾಖಲೆ ಒಂದು ಅಧಿಕಾರಿಗಳೇನಿದ್ದಾರೆ ಅವರು ಬಂದು ಇವತ್ತು ಒಂದು ಪತ್ರವನ್ನು ಕೂಡ ಇದೇ ಕಾರ್ಯಕ್ರಮದಲ್ಲಿ ವಿತರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲಾ ಕಾರ್ಯಕ್ರಮಗಳು ಈಗ ಏನು ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಒಂದು ಬೃಹತ್ ವೇದಿಕೆ ಒಂದು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಸರ್ಕಾರ ಏನೆಲ್ಲ ಸೌಲಭ್ಯಗಳನ್ನ ಜನರಿಗೆ ಕೊಟ್ಟಿದೆ, ಏನೆಲ್ಲ ಒಂದಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಅಂತಕ್ಕಂಥದ್ದಾಗಿ ಈ ಎಲ್ಲ ಒಂದು ಪ್ರತಿ ಇಲಾಖಾವಾರು ಒಂದು ಅಲ್ಲಿ ಒಂದು ಎಕ್ಸಿಬಿಷನ್ ಕೂಡ ಇಟ್ಟು ಒಂದು ಜನರಿಗೆ ಒಂದು ಏನು ಅರಿವು ಮೂಡಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಏನು ಸುಮಾರು 20,000 ಜನರಿಗೆ ಇವತ್ತು ಏನು ಕಂದಾಯ ಗ್ರಾಮಗಳನ್ನಾಗಿ ಏನ್ ಮಾಡಿತ್ತು, ಅದರಲ್ಲಿ 20,000 ಜನರಿಗೆ
ಒಂದು ಹಕ್ಕುಪತ್ರಗಳನ್ನು ಕೂಡ ಒಂದು ಸಾಂಕೇತಿಕವಾಗಿ ಇದೇ ಕಾರ್ಯಕ್ರಮದಲ್ಲಿ ಒಂದು ವಿತರಣೆಯನ್ನು ಕೂಡ ಮಾಡ್ಲಾಗ್ತಾ ಇರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಏನು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಏನು ಸಚಿವರು ಎಲ್ಲರೂ ಕೂಡ ಭಾಗವಹಿಸ್ತಾ ಇರ್ತಕ್ಕಂಥದ್ರಿಂದ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮಾಡಲಾಗಿರ್ತಕ್ಕಂಥದ್ದು. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನ ಕರೆತಂದು ಇಂದು ಕಾರ್ಯಕ್ರಮಕ್ಕೆ ಒಂದು ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗ್ತಾ ಇದೆ. ಸುಮಾರು 11 ಗಂಟೆಗೆ ಒಂದು ಕಾರ್ಯಕ್ರಮ ಶುರುವಾಗಲಿದೆ. ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.